ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಹಲವಾರು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ. ಇವತ್ತು ಸಹ ಅಂತಹ ಒಂದು ಮೋಟಿವೇಶ್ನಲ್ ಕಾರ್ಯಕ್ರಮವನ್ನು ನಿಮಗಾಗಿ ನಾನು ತಂದಿದ್ದೇನೆ. ಅಂದರೆ ಈ ಮೋಟಿವೇಶ್ನಲ್ ಅಂದರೆ ಒಬ್ಬರಿಗೆ ಪ್ರಚೋದನೆ ಸಿಗುವಂತಹ, ಅವರ ಜೀವನದಲ್ಲಿ ಅವರಿಗೆ ಒಳ್ಳೆಯ ಶಕ್ತಿಯನ್ನು ತುಂಬುವಂತಹ, ಅವರ ಗುರಿಯನ್ನು ಮುಟ್ಟಲು ಏನು ಮಾಡಬೇಕೆಂಬುದನ್ನು ನಾವು ಇಂತಹ ಮೋಟಿವೇಶನ್ ಸ್ಪೀಚಲ್ಲಿ ಭಾಷಣ ಮಾಡುತ್ತಾ ತಿಳಿಸ್ತೇವೆ. ಅಂತಹ ಇವತ್ತು ಒಂದು ಕಾರ್ಯಕ್ರಮವನ್ನು ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಿನ ಮೂಲಕ ನಿಮ್ಮೆದುರಿಗೆ ತೆರೆದಿಡುತ್ತಿದ್ದೇನೆ. ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿಯಾಗಲು, ಯಶಸ್ವಿಯಾಗಲು ಇಂತಹ ಕಾರ್ಯಕ್ರಮಗಳು ತುಂಬ ಉಪಯೋಗವಾಗುತ್ತದೆ. ಅದನ್ನು ಯಾವ ರೀತಿಯಲ್ಲಿ ನೀವು ತೆಗೆದುಕೊಳ್ತೀರೋ ಅದರಂತೆ ನಿಮ್ಮ ಜೀವನಕ್ಕೆ ಅದರಿಂದ ಉಪಯೋಗವಾಗುತ್ತೆ. ನೀವು ಅದನ್ನು ನೆಗ್ಲೆಕ್ಟ್ ಮಾಡಿದರೆ ನಿಮ್ಮ ಜೀವನದಲ್ಲಿ ಕೆಲವು ಕಾರ್ಯ ನಿಮಗೆ ಸೋಲಾಗುತ್ತದೆ. ಇದನ್ನು ತಿಳ್ಕೊಂಡು ನೀವು ಅದರಂತೆ ಮುಂದುವರೆದರೆ ನಿಮ್ಮ ಜೀವನದಲ್ಲಿ ನಿಮಗೆ ಅನುಕೂಲವಾಗುತ್ತದೆ. ಅಂತಹ ಕಾರ್ಯಕ್ರಮಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಇಂತಹ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಅಭಿವೃದ್ಧಿ ಆಗ್ಬೋದು, ಯಶಸ್ವಿ ಆಗ್ಬೋದು, ಮಾಡುವ ಕೆಲಸದಲ್ಲಿ ನಿಮಗೆ ಉತ್ಸಾಹ ಬರ್ಬೋದು, ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಇಂತಹ ಕಾರ್ಯಕ್ರಮಗಳನ್ನು ನೋಡಿ ಪ್ರೋತ್ಸಾಹ ಕೊಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮೆಲ್ಲರ ಸಹಕಾರವನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ಅಂದರೆ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ನನಗೆ ಯಾರಾದರೂ ಸಹಾಯ ಮಾಡುತ್ತಾರೆ, ನನಗೆ ಯಾರಾದರೂ ನೆರವಾಗ್ತಾರೆ, ನಾನು ಅವರ ನೆರವಿನಿಂದ ಮುಂದುವರಿಯುತ್ತೇನೆ, ನನಗೆ ಅದು ಅವಶ್ಯಕವಾಗಿ ಬೇಕು ಎಂಬ ಅಭಿಪ್ರಾಯವನ್ನು ಹೊಂದಿರುತ್ತಾರೆ. ಅಂದರೆ ಅವರು ಪರಾವಲಂಬಿಗಳಂತೆ. ನನ್ನ ಶ್ರಮದಿಂದ ನಾನು ಮುಂದುವರಿಯಬೇಕಾದರೆ ಬೇರೆಯವರ ಸಹಾಯ ಬೇಕು, ಬೇರೆಯವರ ಸಲಹೆ ಸೂಚನೆಗಳು ಬೇಕು, ಅದರಂತೆ ನಾನು ಮುಂದುವರಿಯುತ್ತೇನೆ ಅಂತ ತಿಳ್ಕೊಳ್ತಾರೆ. ಹಲವರು ಇಂತಹ ಯೋಚನೆಯಲ್ಲೇ ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಾ ಬರ್ತಾರೆ. ಆದರೆ ನಿಜ ಹೇಳಬೇಕಂದ್ರೆ ನಿಮ್ಮ ಜೀವನದ ಯಶಸ್ಸಿಗೆ ನೀವೇ ಕಾರಣರು, ನೀವೇ ಕಾರಣಕರ್ತರು, ನೀವೇ ಅದರಲ್ಲಿ ಮುಂದುವರಿಯಲು ಪ್ರಯತ್ನ ಮಾಡಬೇಕು. ಬೇರೆಯವರು ಯಾವಾಗಲೂ ನಿಮ್ಮ ಜೊತೆ ಇರುವುದಿಲ್ಲ. ಯಾಕೊತ್ತಾ, ನಿಮ್ಮ ಬೇಕಾದಷ್ಟು ನಿಮಗೆ ಸಲಹೆ ಸೂಚನೆ ಕೊಡ್ತಾರೆ. ಆ ಸಲಹೆ ಸೂಚನೆಗಳು ನಿಮ್ಮ ಜೀವನಕ್ಕೆ ಎಷ್ಟು ಅವಶ್ಯಕವೋ ಅಷ್ಟನ್ನು ನೀವು ತೆಗೆದುಕೊಳ್ಬೇಕು. ಆದರೆ ಎಲ್ಲವೂ ಬೇರೆಯವರಿಂದಲೇ ನಡೆಯುತ್ತದೆ. ಅವರ ಸಹಾಯ ಇಲ್ಲದೆ ನಾನೇನು ಮಾಡೋಕ್ಕಾಗಲ್ಲ, ನಾನು ಒಬ್ಬನೇ ಇದ್ದೀನಿ, ನಾನೇನು ಮಾಡಲಿ, ನಾನು ಅಲೋನ್, ನಾನೇನು ಮಾಡಲಿ, ನಾನು ಏಕಾಂಗಿ, ನಾನೇನು ಮಾಡಲಿ ಎಂಬ ಚಿಂತೆ ನಿಮ್ಮನ್ನು ಕಾಡುತ್ತಾ ಹೋಗುತ್ತೆ. ಆ ಚಿಂತೆ ನಿಮಗೆ ಕೊನೆಗೆ ನಿಮ್ಮ ಜೀವನದಲ್ಲಿ ನೀವು ಯಾವುದರಲ್ಲೂ ಯಶಸ್ವಿಯಾಗದೆ ಸೋಲನ್ನು ಅನುಭವಿಸಬೇಕಾಗುತ್ತೆ. ಆದುದರಿಂದ ಮೊದಲು ನೀವು ನಾನು ಯಾರು, ನನ್ನ ಕೆಲಸವೇನು, ನಾನು ಏನು ಮಾಡಬಲ್ಲೆ ಎಂಬುದನ್ನು ಯೋಚನೆ ಮಾಡಬೇಕು. ಯಾವಾಗಲೂ ನೀವು ನನ್ನ ಮನಸ್ಸು ನಾನು ಯಾವುದನ್ನು ಎದುರಿಸಿ ಮುಂದುವರಿಯುವೆ, ನನಗೆ ಎಲ್ಲವನ್ನು ತಿಳಿದು ಮುನ್ನಡೆಯುವಂತಹ ಒಂದು ಶಕ್ತಿ ಇದೆ, ಅದು ನನ್ನ ಶಕ್ತಿ, ಆ ಶಕ್ತಿಯಿಂದಲೇ ನಾನು ಮುಂದುವರಿಯುತ್ತೇನೆ, ನನಗೆ ಬೇರೆಯವರ ಸಹಾಯ ಬೇಕಾಗಿಲ್ಲ, ನನ್ನ ಕೆಲಸ ಕಾರ್ಯಗಳಿಗೆ ನಾನು ಬೇರೆಯವರನ್ನು ಅವಲಂಬಿಸೋದಿಲ್ಲ, ನಾನು ಮಾಡೋ ಉದ್ಯೋಗಕ್ಕೆ ನನ್ನದೇ ಆದ ರೀತಿ ನೀತಿಗಳು, ನನ್ನದಾದ ಯೋಚನೆಗಳು, ನನ್ನದೇ ಆದ ಗುರಿ ಇದೆ, ಆ ಗುರಿಯಲ್ಲೇ ನಾನು ಮುಂದುವರಿಯುತ್ತೇನೆ, ಬೇರೆಯವರ ಮಾತನ್ನು ಕೇಳಿ ಅಥವಾ ಬೇರೆಯವರ ಸಹಾಯದಿಂದ ನಾನು ಮುಂದುವರಿಯುತ್ತೇನೆ ಎಂಬುದು ಅದು ಯಾವತ್ತೂ ಅರ್ಧಕ್ಕೆ ನಿಂತು ಹೋಗುವಂತಹ ಮಾತು. ಯಾಕಂದರೆ ನಿಮ್ಮ ಉದ್ದೇಶ ಏನು, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ನೀವು ಏನು ಮಾಡಬೇಕೆಂದಿದ್ದೀರಿ, ನಿಮ್ಮ ಆ ಕೆಲಸ ಕಾರ್ಯಗಳು ಹೇಗೆ ನಡೀಬೇಕೆಂದಿದ್ದೀರಿ ಎಂಬುದರ ಬಗ್ಗೆ ನಿಮಗೆ ಸಹಾಯ ಮಾಡುವವರು ಅಥವಾ ನಿಮ್ಮ ಸಲಹೆ ಇರುವವರು, ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಗೈಡು ಯಾರು ನಿಮಗೆ ಅಂತಹ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳುವುದಿಲ್ಲ. ನಿಮ್ಮ ಬಗ್ಗೆ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ, ನಿಮ್ಮ ಮಾತಿನ ಬಗ್ಗೆ ಅವರು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದುದರಿಂದ ನೀವೇನು ಮಾಡಬೇಕು, ಸ್ವಂತ ಇಷ್ಟ, ಸ್ವಂತ ನಾನು ಏನು ಮಾಡಬೇಕೆನ್ನುವ ಯೋಜನೆಯನ್ನು ನೀವು ಹಾಕ್ಕೋಬೇಕು. ನನ್ನಿಂದ ಏನು ಮಾಡಲು ಸಾಧ್ಯ ಎಂಬುದನ್ನು ನೀವು ಮೊದಲು ತಿಳ್ಕೋಬೇಕು. ನಿಮ್ಮಲ್ಲಿ ಅಂಥ ಶಕ್ತಿ ಇದೆ ಎಂಬುದನ್ನು ನೀವು ದೃಢವಾಗಿ ನಂಬಬೇಕು.
ನಾನಿದು ಮಾಡಬಲ್ಲೆ, ನನ್ನಿಂದ ಸಾಧ್ಯ ಎಂಬ ನಂಬಿಕೆ ನಿಮಗಿರಬೇಕು. ಬೇರೆಯವರ ಮಾತಿನಂತೆ ಬೇರೆಯವರು ಬೇಕಾಷ್ಟು ಹೇಳ್ತಾರೆ, ನೀನು ಆ ಕೆಲಸ ಮಾಡೋದು ಸರಿಯಾಗೋದಿಲ್ಲ, ಈ ಕೆಲಸ ಮಾಡಿದರೂ ಸರಿಯಾಗೋದಿಲ್ಲ, ನಿನ್ನಿಂದ ಸಾಧ್ಯ ಇಲ್ಲ ಅಂತ ನೀನು ಹೇಳ್ಬೋದು. ಅಥವಾ ಕೆಲವರು ನೀನು ಮಾಡು ಮಾಡು ಮುಂದಕ್ಕೆ ಹೋಗು ಅಂತ ಹೇಳ್ತಾರೆ. ಆದರೂ ನಿಮ್ಮ ಮನಸ್ಸಿನಲ್ಲಿ ಇದೆಯೇ, ನಿಮ್ಮ ಭಾವನೆ ಯಾವ ರೀತಿ ಇರುತ್ತದೆ, ನಿಮ್ಮ ಶಕ್ತಿ ಏನು ಎಂಬುದು ಅವರಿಗೆ ತಿಳಿದಿರುವುದಿಲ್ಲ. ಆದ್ದರಿಂದ ನಿಮ್ಮ ಕಷ್ಟ ಸುಖಗಳಲ್ಲಿ ಅವರು ನಿಮಗೆ ಕನಿಕರ ಅಥವಾ ಅಭಿನಂದನೆ ಸಲ್ಲಿಸಬಹುದೇ ಹೊರತು ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂತಹ ರೀತಿಯಲ್ಲಿ ಅವರು ನಿಮ್ಮ ಜೊತೆಯಲ್ಲಿ ಇರುವುದಿಲ್ಲ. ನಿಮ್ಮ ಮನಸ್ಸು ಬೇರೆ, ಅವರ ಮನಸ್ಸು ಬೇರೆ ಎಂಬುದನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಬೇರೆಯವರ ನೆರವು ನಮಗೆ ಸಿಗುತ್ತದೆ ಎಂಬುದು ಯಾವತ್ತೂ ನಾವು ಅದನ್ನು ಪೂರ್ಣವಾಗಿ ನಂಬಲು ಸಾಧ್ಯವಿಲ್ಲ. ನಮಗೆ ಶಕ್ತಿ ಇದೆ, ನನ್ನ ಶಕ್ತಿ ಇದೆ, ನಾನು ಈ ಶಕ್ತಿಯಿಂದ ಮುಂದುವರಿಯುತ್ತೇನೆ, ನಾನು ಮಾಡುತ್ತೇನೆ. ಬೇರೆಯವರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ನನಗೇನು, ಅವರು ಆ ಬಗ್ಗೆ ಹೇಳಲಿ, ನನ್ನನ್ನು ಬಗ್ಗೆ ಕಿಂಡಲ್ ಮಾಡಲಿ, ನನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡಲಿ, ನಾನು ಅದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ. ನನ್ನ ಗುರಿ ಇರುವುದು ನಾನು ಇದರಲ್ಲಿ ಗೆಲ್ಲಬೇಕು, ನಾನು ಮಾಡುತ್ತಿರೋ ಕೆಲಸದಲ್ಲಿ ಮುಂದುವರಿಯಬೇಕು, ನನ್ನಿಂದ ಸಾಧನೆ ಮಾಡಲು ಸಾಧ್ಯ ಎಂಬ ಒಂದು ಸಂಕಲ್ಪ ನಿಮ್ಮ ಮನಸ್ಸಿನಲ್ಲಿದ್ದರೆ ನೀವು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮುನ್ನುಗ್ಗಿ ಹೋಗಲು ಸಾಧ್ಯವಾಗುತ್ತದೆ. ಅಂದರೆ ನಾನು ಅವರ ಸಹಾಯದಿಂದ ಬಂದೆ, ಅವರ ಗೈಡೆನ್ಸಿಂದ ಬಂದೆ, ನಾನು ಅವರಿಂದ ಹೇಳಿದ ರೀತಿಯಲ್ಲೇ ಮಾಡ್ತಾಯಿದ್ದೆ ಅಂತ ಹೇಳುವನು ಯಾವಾಗಲೂ ಮುಂದುವರಿಯಲು ಸಾಧ್ಯವಾಗದು, ಅವನಿಗೆ ಯಾವ ಸಾಧನೆಯನ್ನು ಮಾಡಲು ಸಾಧ್ಯವಾಗದು. ನಾನು ಮಾಡದೆ, ನನ್ನಿಂದ ಸಾಧ್ಯ, ನಾನು ಇದನ್ನು ಮಾಡೇ ಮುಗಿಸುತ್ತೇನೆ ಎಂಬ ಒಂದು ಯೋಚನೆ ಅಥವಾ ಒಂದು ಚಿಂತೆ, ಒಂದು ಥಾಟ್ ನಿಮ್ಮ ಮನಸ್ಸಿಗೆ ಬಂದರೆ ನೀವು ಅದರಂತೆಯೇ ಮುಂದುವರೆದು, ಸೋಲು ಬರುವುದು ಸಾಮಾನ್ಯ, ಸೋತವನಿಗೆ ಮಾತ್ರ ಮತ್ತೆ ಗೆಲ್ಲಲು ಸಾಧ್ಯ. ಸೋಲಿಲ್ಲದವನು ಯಾವತ್ತೂ ಗೆಲ್ಲಲು ಸಾಧ್ಯವಿಲ್ಲ. ಅವನು ತಿಳ್ಕೊಳ್ಳೋದಿಲ್ಲ, ಅವನು ತಿಳ್ಕೊಂಡು ಕೆಲಸ ಮಾಡಲ್ಲ. ಸೋಲಿಲ್ಲದವನು ಯಾವತ್ತೂ ಯೋಚನೆ ಮಾಡೋದಿಲ್ಲ, ನನ್ನ ದಾರಿ ಚೆನ್ನಾಗಿದೆ, ನಾನು ಈ ದಾರಿಯಲ್ಲೇ ಮುಂದುವರಿತೇನೆ ಎಂಬಂತೆ ಯೋಚನೆ ಮಾಡೋದು. ಯಾಕಂದರೆ ಅವನಿಗೆ ಸೋಲಿನ ಬಗ್ಗೆ ಗೊತ್ತೇ ಇಲ್ಲ. ಯಾಕೆ? ಅವನು ಸರಿಯಾಗಿ ಅರ್ಥ ಮಾಡ್ಕೊಂಡಿರಲ್ಲ, ಕಲಿತ್ಕೊಂಡಿರೋದಿಲ್ಲ. ಯಾರ್ದೋ ಸಹಾಯದಿಂದ ಮರ ಮೇಲೆ ಹತ್ತಿದ್ದಾನೆ, ಮರದಿಂದ ಇಳಿಯೋಕ್ಕೆ ಅವನಿಗೆ ಗೊತ್ತಾಗೋದಿಲ್ಲ. ಆ ರೀತಿ ಪರಿಸ್ಥಿತಿ ಬರ್ಬೋದು. ಯಾಕಂದರೆ ಮರ ಹತ್ತಕ್ಕೆ ಗೊತ್ತು, ಹತ್ತೋದು ಹೆಂಗಂತ ಹೇಳಿ ಅವನು ಅದನ್ನು ಹೆಂಗೋ ಹತ್ತಿಸ್ಬಿಟ್ಟ, ಆದರೆ ಕೆಳಗೆ ಇಳಿಯೋದನ್ನು ಹೇಳ್ಕೊಡಲ್ಲ. ಆವಾಗ ನೀವೇನು ಮಾಡ್ತೀಯ? ಮರದ ಮೇಲೆ ಕುಳಿತುಕೊಂಡು ಸುಮ್ಮನೆ ಆ ಕಡೆ ನೋಡ್ತಾ ಇರಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಜೀವನ ನಡೆಯಬಾರದು. ನಿಮ್ಮ ಜೀವನ, ನೀವು ಮರ ಹತ್ತಿದವರು ಇಳಿಯಲು ಕಲಿಯಬೇಕು. ಇಳಿಯಲು ಕಲಿಯದಿದ್ದರೆ ಬಿದ್ದಾದರೂ ಕಲಿಯಬೇಕು, ಬಿದ್ದಾಗಲೂ ಮತ್ತೆ ಎದ್ದು ಮತ್ತೆ ಹತ್ತಿ ನೋಡಬೇಕು, ಮತ್ತೆ ನೀವು ತುದಿಯಲ್ಲಿ ಹೇರ್ ನೋಡಬೇಕು, ಆಮೇಲೆ ಇಳಿಬೇಕು. ಹಾಗೆ ಹತ್ತಾರು ಸರಿ ನೀವು ಮರವನ್ನು ಹತ್ತಿ ಇಳಿದು ಅಭ್ಯಾಸ ಆದಾಗ ನೀವು ಸುಲಭವಾಗಿ ಮರವನ್ನು ಹತ್ತುತ್ತೀರಿ, ಸುಲಭವಾಗಿ ಇಳಿತೀರಿ. ಅದು ನಿಮ್ಮ ಜೀವನದ ಗುರಿಯಾಗಿರಬೇಕು. ಬೇರೆಯವರು ನಿಮಗೆ ಹೇಳ್ಕೊಡ್ತಾರೆ, ಅವರು ಮಾಡ್ತಾರೆ, ಅವರು ಮಾಡಿಕೊಡುತ್ತಾರೆ ಎಂದು ನಂಬಿದವನು ಯಾವತ್ತೂ ಅಭಿವೃದ್ಧಿಯಾಗಲಾರ. ಅವನ ಜೀವನದಲ್ಲಿ ಒಂದು ಸಣ್ಣ ಪುಟ್ಟ ಅಭಿವೃದ್ಧಿಯನ್ನು ಕಂಡರೂ ಸಹ ಕೊನೆಗೆ ಆ ಅಭಿವೃದ್ಧಿ ಎಲ್ಲವೂ ಹಾಳಾಗಿ ಅವನು ತನ್ನವನ್ನೆಲ್ಲವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಯಾಕಂದರೆ ಅವರು ಎಲ್ಲವೂ ನಿಮ್ಮನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲ್ಲ, ನಿಮ್ಮ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳಲ್ಲ, ನೀವು ಯಾರು ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಲ್ಲ. ಇವರಿಗೂ ಬೇಕಾಗಿದೆ ನನ್ನ ಸಲಹೆ, ನಾನು ಒಂದೆರಡು ಮಾತು ಹೇಳ್ಕೊಡೋಣ, ಅವನು ಹಂಗೆ ಮುಂದುವರಿಯಲಿ, ಇದು ಹೀಗೆ ಮಾಡಪ್ಪ, ಅದು ಹಾಗೆ ಮಾಡಪ್ಪ ಅಂತ ಹೇಳ್ತಾನೆ ಹೊರತು ಅವನು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ನಿಮಗೆ ಸಲಹೆ ಸೂಚನೆ ಕೊಟ್ಟವರು ಯಾರೂ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋದಿಲ್ಲ. ಯಾಕಂದರೆ ಅವನ ಕೆಲಸ ಅವನಾಯಿತು, ನಮಗೇನಾಗಬೇಕು ಅನ್ನೋ ಚಿಂತೆ ಮಾಡುವರೆ. ಹೆಂಗಣ್ಣ ಇದನ್ನು ಮಾಡೋದು ಅಂತ ಕೇಳಿದರೆ ಹಿಂಗೆ ಮಾಡು ಹಂಗೆ ಮಾಡು ಅಷ್ಟು ಹೇಳ್ತಾರೆ ಹೊರತು ಅದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೆ ಏನೇನು ಸವಲತ್ತುಗಳು ಬೇಕು, ಅದನ್ನು ಯಾವ ಸೌಲಭ್ಯಗಳಿಂದ ನಾವು ಮಾಡಬಹುದು, ಅದರಿಂದ ಹೆಂಗೆ ಮಾಡಬೇಕು ಎಂಬುದನ್ನು ನಿಮ್ಮ ಜೊತೆಯಲ್ಲಿ ನಿಂತು, ನಿಮ್ಮ ಜೊತೆಯಲ್ಲೇ ನಡೆದು, ನಿಮ್ಮ ಜೊತೆಯಲ್ಲೇ ಮುಂದುವರಿಯುವಂತಹ ವ್ಯಕ್ತಿಗಳು ಇರೋದಿಲ್ಲ. ಯಾಕಂದರೆ ಅವರಿಗೆ ಅವರದೇ ಆದ ಯೋಚನೆ ಇರುತ್ತೆ, ಅವರದೇ ಆದ ಚಿಂತೆಗಳಿರುತ್ತೆ, ಅವರದೇ ಆದ ಚಿಂತನೆಗಳಿರುತ್ತೆ. ನಿಮ್ಮ ಹಾಗೆ ಅವನು ಯಾವತ್ತೂ ನಿಮ್ಮ ಬಗ್ಗೆ ಯೋಚಿಸುವುದಿಲ್ಲ. ಆದುದರಿಂದಲೇ ಹೇಳುವುದು, ನೀವು ಏಕಾಂಗಿಯಾಗಿ ಯೋಚಿಸು, ನೀನು ಏಕಾಂಗಿಯಾಗಿದ್ದು ಯೋಚಿಸು, ಏಕಾಂಗಿಯಾಗಿ ಕೆಲಸವನ್ನು ಮಾಡು, ಏಕಾಂಗಿಯಾಗಿ ಯಾವುದನ್ನಾದರೂ ಮಾಡಬೇಕಂದರೆ ಆ ಸಾಧನೆಯನ್ನು ಮಾಡು. ನೀನು ಯಾವಾಗ ಕಲಿಯಲು ನೀನು ಹಿಂದು ಮುಂದೆ ನೋಡಬಾರದು, ಎಲ್ಲವನ್ನೂ ಕಲಿಯಬೇಕು, ಎಲ್ಲ ಹೇಳುವುದನ್ನು ತಿಳಿದುಕೋಬೇಕು, ಅವರ ಮಾತುಗಳನ್ನು ಆಲಿಸಬೇಕು. ಹಾಗೆ ಕೇಳಿ ತಿಳಿದುಕೊಂಡಾಗ ನೀವು ಒಬ್ಬ ಜಾಣನಾಗುತ್ತೀಯ. ಆ ರೀತಿ ಮಾಡೋಕ್ಕೆ ಹೋಗಿ
ನೀವು ಅದರಲ್ಲಿ ನಿಮ್ಮದೇ ಆದ ಯೋಚನೆಯಲ್ಲಿ ನೀವು ಕೆಲಸಗಳನ್ನು ರೂಪಿಸಿಕೊಳ್ಳಿ, ಯೋಜನೆಗಳನ್ನು ಮಾಡಬೇಕು. ಗುರಿ ಯಾವುದು ಎಂಬುದನ್ನು ಮೊದಲೇ ತಿಳಿದಿರಬೇಕು. ನನ್ನ ಗುರಿ ಮರ ಹತ್ತುವುದೇ ಎಂಬುದನ್ನು ನೀವು ತಿಳಿಬೇಕು. ಮರದ ತುದಿಗೆ ಹೋಗಿ ನಾನು ಇಳಿಯುತ್ತೇನೆ ಎಂಬುದಾಗಿರಬೇಕೇ ಹೊರತು ನನಗೂ ಮರ ಹತ್ತಬೇಕು, ನಾನು ಮರ ಹತ್ತಾನೆ, ಯಾರಾದರೂ ನನಗೆ ಸಹಾಯ ಮಾಡಿದರೆ ಈ ಮರ ಹತ್ತಿ ಹಣ್ಣನ್ನು ನಾನು ಕೊಯ್ತೇನೆ, ಹಣ್ಣನ್ನು ಕಿತ್ತು ತಿನ್ನುತ್ತೇನೆ ಎಂದು ಹೇಳುವುದು ದಡ್ಡರ ಮಾತು. ನಾನು ಹತ್ತುತ್ತೇನೆ, ನನ್ನಿಂದ ಸಾಧ್ಯ, ನಾನು ಈ ಮರ ಹತ್ತಿ ಆ ಮರದ ತುದಿಯಲ್ಲಿರುವ ಹಣ್ಣನ್ನು ಕಿತ್ತು ನಾನು ತಿನ್ನುತ್ತೇನೆ ಎಂಬುದು ಅವನು ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ಮರ ಹತ್ತುವ ಪ್ರಯತ್ನ ಮಾಡಿ ಆ ಮರವನ್ನು ಹತ್ತುವುದೇ ನಿಜವಾದ ಸಾಧನೆಯನ್ನು ಮಾಡುವಂತಹ ಅವನ ಒಳ್ಳೆಯ ಅಥವಾ ಉತ್ತಮವಾದ ಸಾಧನೆ ಎನ್ನಬಹುದು. ಅಂತಹ ಸಾಧನೆ ಮಾಡಲು ನೀವೇನು ಮಾಡಬೇಕು? ಬೇರೆಯವರ ಜೊತೆಯಲ್ಲಿ ಕೆಲಸ ಮಾಡುತ್ತೇನೆ, ಬೇರೆಯವರ ಸಹಾಯದಿಂದ ಕೆಲಸ ಮಾಡುತ್ತೇನೆ ಮರೆತು ನಾನು ಏಕಾಂಗಿಯಾಗಿ ಅಲೋನ್, ನಾನು ಒಬ್ಬನೇ ಮಾಡಿ ಈ ನನ್ನ ಕೆಲಸದಲ್ಲಿ ಸಾಧನೆಯನ್ನು ಮಾಡಿ ತೋರಿಸುತ್ತೇನೆ. ಯಾರು ನಮಗೆ ಪರ್ಮನೆಂಟಾಗಿ ನಮ್ಮ ಜೊತೆಯಲ್ಲಿ ಯಾರೂ ಇರೋದಿಲ್ಲ. ಕೆಲಸ ಕಾರ್ಯಗಳಲ್ಲಿ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವರದೇ ಆದ ಯೋಚನೆ ಇರುತ್ತೆ, ಅವರದೇ ಆದ ಕೆಲಸ ಕಾರ್ಯಗಳಿರುತ್ತೆ. ನಿಮ್ಮನ್ನು ಉದ್ಧಾರ ಮಾಡಿ ನನಗೇನಾಗಬೇಕು ಅನ್ನೋ ಯೋಚನೆ ಮಾಡುವವರೇ ಹೆಚ್ಚು ಜನ. ಅವನು ಉದ್ಧಾರ ಆದರೆ ನನಗೇನು ಫಲ, ಅವನಿಗೆ ಹಾಳಾದರೆ ನನಗೇನು, ಅವನೇನಾದರೂ ಮಾಡಿಕೊಳ್ಳಿ ಎಂದು ಹಿಂದಕ್ಕೆ ಹೋಗುವವರೇ ಹೆಚ್ಚು ಜನ. ಆದುದರಿಂದ ಪ್ರತಿಯೊಬ್ಬರೂ ತಮ್ಮ ಬುದ್ಧಿಶಕ್ತಿಯನ್ನು ಬಳಸಿ ತಿಳುವಳಿಕೆಯನ್ನು ಹಲವರಿಂದ ಪಡೆದು ಸ್ವಂತವಾಗಿ ಕೂತು ಯೋಚನೆ ಮಾಡಿ, ಒಬ್ಬನೇ ಕುಳಿತು ಸ್ವಂತವಾಗಿ ಯೋಚನೆ ಮಾಡಿ, ಏಕಾಂಗಿಯಾಗಿ ಕೆಲಸ ಆರಂಭಿಸಿ ಏಕಾಂಗಿಯಾಗಿ ಮಾಡಿ ಮುಗಿಸುವಂಥ ಕೆಲಸವನ್ನು ಮಾಡಿ ಗುರಿಯನ್ನು ತಲುಪುವಂತಹ ನಿಮಗೆ ಆ ಶಕ್ತಿ ಬಂದಾಗ ನೀವು ನಿಜವಾಗಲೂ ಸಾಧನೆ ಮಾಡಬಲ್ಲ ವ್ಯಕ್ತಿಯಾಗಿ ಬೆಳೆಯುತ್ತೀರಿ. ಇಲ್ಲದಿದ್ದರೆ ಅವರ ಮಾತು ಕೇಳಿ, ಇವರ ಮಾತು ಕೇಳಿ, ಅವರು ಬರುತ್ತಾರೆ, ಇವರು ನನ್ನ ಜೊತೆ ಬರುತ್ತಾರೆ ಎಂದು ಯೋಚನೆ ಮಾಡ್ತೀರಿ. ನೀವೊಂದು ಯೋಚನೆ ಮಾಡಿ ನೋಡಿ, ದಿನವೂ ಬೆಳಿಗ್ಗೆ ನಾವು ವಾಕಿಂಗ್ ಹೋಗಬೇಕಂದ್ರೆ ನಾನು ಒಬ್ಬನೇ ಹೋಗ್ತೀನಿ, ಇಲ್ಲ ನನ್ನ ಪಕ್ಕದ ಮನೆಯವರು ಕೂಡ ನನ್ನ ಜೊತೆ ಬರುತ್ತಾರೆ, ಅವರಿದ್ದಾಗಲೇ ನಾನು ವಾಕಿಂಗ್ ಹೋಗೋಕ್ಕೆ ಈಸಿ ನಮಗೆ ಅಂತ ನೀವು ಸುಲಭವಾಗಿ ತಿಳ್ಕೊಳ್ತೀರಿ. ಆದರೆ ಪಕ್ಕದ ಮನೆಯವರಿಗೆ ಯಾವಾಗಲೂ ಇಷ್ಟವಾಗುವುದಿಲ್ಲ. ಅವನು ಬರಲಿಲ್ಲ ನಾನು ಹೋಗಲ್ಲ ಅಂತ ನೀವು ಮಲಗಿಕೊಂಡೇ ಇರ್ತೀರಿ. ಅದೇ ರೀತಿ ನೀವು ಯಾವುದೇ ಕೆಲಸ ಮಾಡುವ ಇನ್ನೊಬ್ಬರನ್ನು ಅವಲಂಬಿಸಿದರೆ ಅವರು ಮಾಡದೇ ಇದ್ದಾಗ ನೀವು ಮಾಡಲ್ಲ, ಅವರು ಬರದಿದ್ದರೆ ನೀವು ಮಾಡಲ್ಲ. ಇಂತಹ ಒಂದು ಯೋಚನೆ ನಿಮ್ಮ ಮನಸ್ಸಿಗೆ ಬಂದಾಗ ನೀವು ಮಾಡಬೇಕೆಂದಿರುವಂತಹ ಕೆಲಸವನ್ನು ಮಾಡಲಾಗದೆ, ನಿಮ್ಮ ಗುರಿಯನ್ನು ತಲುಪಲಾರದೆ, ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಾಣದೆ, ನಿಮ್ಮ ಜೀವನ ಯಶಸ್ವಿಯಾಗದೆ ನೀವು ಎಲ್ಲವನ್ನೂ ಅರ್ಧಕ್ಕೆ ಬಿಟ್ಟು ಬಿಡುತ್ತೀರಿ. ಆದ್ದರಿಂದ ಹೇಳೋದು, ಯಾವುದೇ ಕೆಲಸವನ್ನು ತನ್ನಷ್ಟಕ್ಕೆ ತಾನು ಮಾಡಬೇಕು, ತನ್ನ ಚಿಂತೆಯಿಂದಲೇ ಮಾಡಬೇಕು, ತನ್ನ ಯೋಜನೆಯಂತೆ ಮಾಡಬೇಕು. ಬೇರೆಯವರು ನನ್ನ ಜೊತೆ ಬರುತ್ತಾರೆ, ಬೇರೆಯವರು ನನಗೆ ಸಹಾಯ ಮಾಡ್ತಾರೆ, ಬೇರೆಯವರಿಂದ ನಾನು ಉದ್ಧಾರ ಆಗ್ತೇನೆ ಎಂಬುದು ಸೋಮಾರಿಯ ಲಕ್ಷಣ. ಅವನು ಸಾಧನೆ ಮಾಡಲಾರ. ನಾನೇ ಮಾಡ್ತೇನೆ, ನನ್ನಿಂದ ಸಾಧ್ಯ, ನಾನು ಗುರಿ ಮುಟ್ಟುತ್ತೇನೆ, ನನ್ನ ಕೆಲಸ ಸಾಧ್ಯ, ಇದೇ ರೀತಿ ನಾನು ಮುಂದುವರಿಯುತ್ತೇನೆ. ಹೀಗೆ ನಾನು ಮುಂದುವರಿದು ಸೋಲಾದರೂ ನಾನು ಕುಗ್ಗೋದಿಲ್ಲ, ಗೆಲುವಾದಾಗ ನಾವು ಹಿಗ್ಗೋದಿಲ್ಲ. ನನ್ನ ಗುರಿಯೇ ಮುಖ್ಯ, ನಾನು ಗುರಿ ತಲುಪುತ್ತೇನೆ, ಅದೇ ನನ್ನ ಸಾಧನೆ. ಮರವನ್ನು ಹತ್ತುತ್ತೇನೆ, ಮರ ಹತ್ತಿ ಹಣ್ಣು ಕುಯ್ತೇನೆ, ಹಣ್ಣು ಕುಯ್ದು ತಿಂತೇನೆ. ಇದಾಗಿರಬೇಕು ನಿಮ್ಮ ಸ್ವಂತ. ಅವರು ಬಂದರೆ ನಾನು ಮರ ಹತ್ತುತ್ತೇನೆ ಎಂಬುದು ಯಾವತ್ತೂ ನಡೆಯದ. ಎಷ್ಟೋ ವಿದ್ಯಾರ್ಥಿಗಳಿಗೆ ಇಂಥದೇ ಚಿಂತೆಯಲ್ಲಿರ್ತಾರೆ. ಇನ್ನೊಬ್ಬರು ಓದಿದರೆ ನಾನು ಹೋಗ್ತೀನಿ, ಅವರು ಓದ್ತಾ ಇದ್ದರೆ ಅವರು ಸ್ಟಡಿ ಮಾಡಿದರೆ ನಾನು ಸ್ಟಡಿ ಮಾಡ್ತೀನಿ, ಅವರು ಹೋಮ್ವರ್ಕ್ ನೋಡಿ ನಾನು ಇವರು ಹೋಮ್ವರ್ಕ್ ಮಾಡ್ತೀನಿ. ಅಂಥವ್ರು ನಿಜವಾದ ಕಲಿಯವರಲ್ಲ. ನಾನೇ ಹೋಮ್ವರ್ಕ್ ಮಾಡ್ತೀನಿ, ನನ್ನ ಹೋಮ್ವರ್ಕ್ ನಾನು ಮಾಡ್ತೀನಿ. ಅದೇ ನಾನು ಹೋಮ್ವರ್ಕ್ ನಾನೇ ಮಾಡೋದರಿಂದ ನನಗೆ ತಿಳುವಳಿಕೆ ಬರುತ್ತದೆ. ನಾನು ಆ ತಿಳುವಳಿಕೆಯಿಂದ ಪರೀಕ್ಷೆಯಲ್ಲಿ ನಾನು ಆನ್ಸರ್ ಮಾಡ್ತೇನೆ. ನಾನು ವಿಷಯ ತಿಳ್ಕೊಂಡಿರೋದರಿಂದ ನನಗೆ ಮುಂದಿನ ಕೆಲಸ ಕಾರ್ಯಗಳಿಗೆ ಅನುಕೂಲ ಆಗುತ್ತದೆ ಎಂಬ ಚಿಂತೆಯಲ್ಲಿ ಅವನು ಓದಿದಾಗ ಅವನ ಜೀವನದಲ್ಲಿ ಮುಂದುವರಿಯುತ್ತಾನೆ. ಇಂತಹ ಬೇರೆಯವರ ಅವಲಂಬನೆಯನ್ನು ಬಿಟ್ಟು ಸ್ವಂತವಾಗಿ ನಾವು ಕಲಿಯಲು ಪ್ರಯತ್ನ ಪಟ್ಟಾಗ ನಾವು ಚೆನ್ನಾಗಿ ಕಲಿತೇವೆ. ಇಂತಹ ವಿಚಾರಗಳು ಇನ್ನೂ ಇದೆ. ಅಂಥ ವಿಚಾರಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗುತ್ತೇನೆ. ಈ ಕಾರ್ಯಕ್ರಮ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಹಾಯ ಮಾಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಇಂತಹ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.